ಬನ್ನಿ ಸ್ನೇಹಿತರೆ, ನಮ್ಮತ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ. ನಿಮ್ಮ ಪುಣ್ಯನೋ ಏನೋ, ವಿವೇಕಾನಂದರಿದ್ದಂತೆ, ರಾಮಕೃಷ್ಣ ಪರಮಹಂಸರಿದ್ದಂತೆ, ರಾಮ ಇದ್ದಂತೆ, ಕೃಷ್ಣ ಇದ್ದಂತೆ, ಗಾಂಧೀಜಿಯವರು ರಾಮರಾಜ್ಯ ಕನಸು ಕಂಡ್ರಂತೆ. ಇದೆಲ್ಲದಕ್ಕಿಂತ ಮೀರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ನಮಗೆ ಸಿಕ್ಕಿದ್ದಾರೆ. ಅವರು ನಮ್ಮೆಲ್ಲರ ಆಶೋತ್ತರಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಮಾಡೋದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡ್ತಾಯಿದ್ದಾರೆ. ಅದಕ್ಕೆ ಪೂರಕವಾಗಿ ಟ್ರಿಪಲ್ ತಲಾಕ್ ಅಂತ ಇತ್ತು. ಬರೀ ಯಾರೋ ಸಾಬ್ರು ಮದುವೆ ಆಗ್ತಾರೆ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ವಾಟ್ಸಪ್ಪಲ್ಲಿ ಅಥವಾ ಇಮೇಲಲ್ಲಿ ತಲಾಕ್ 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 ಅಂದ್ಬಿಟ್ಟು ಮದುವೆ ಬಿದ್ದೋಗೋದು. ಕೋರ್ಟ್ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಇದನ್ನು ನಿಧಾನ ಗ್ರ್ಯಾಜುಯಲಾಗಿ ತರ್ತಾ ಇದ್ದಾರೆ. ನಾವು ಇವಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ಬೋದು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. 1947ನೇ ಇಸ್ವಿನಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಭಾಳ ಫೇಮಸ್ಸು. ಸರ್ದಾರ್ ವಲ್ಲಭಾಯ್ ಪಟೇಲರು ಗಜ್ನಿ ಮೊಹಮ್ಮದ್ ಜ್ಯೋತಿರ್ಲಿಂಗನ ಕೆಡವಾಕಿದ್ದ ಅಂತ ಅಂದ್ಬಿಟ್ಟು ಪುನರ್ನಿರ್ಮಾಣ ಮಾಡ್ತಾರೆ, ದುರಸ್ತಿ ಕಾರ್ಯ ಮಾಡ್ತಾರೆ. ದುರಸ್ತಿ ಕಾರ್ಯ ಮಾಡಿಬಿಟ್ಟು ಸೋಮನಾಥ ದೇವಾಲಯವನ್ನು ಪುನಃ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿಬಿಟ್ಟು ಜ್ಯೋತಿರ್ಲಿಂಗನ ಸ್ಥಾಪನೆ ಮಾಡ್ತಾರೆ. ಅಹಲ್ಯಾಬಾಯಿ ಹೋಳ್ಕರ್ ಮಾಡಿದ್ರು, ಅದು ಸಣ್ಣದಾಗಿತ್ತು, ಇದು ದೊಡ್ಡದಾಗಿ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಇದೇ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ, ಗೃಹ ಮಂತ್ರಿ ಆಗಿರ್ತಾರೆ ವಲ್ಲಭಾಯ್ ಪಟೇಲ್. ಅವ್ರೇನು ಮಾಡ್ತಾರೆ, ಎಲ್ಲರಿಗೂ ಆಮಂತ್ರಣ ಕಳಿಸ್ತಾರೆ, ಬನ್ನಿ ದೇವಸ್ಥಾನ ಕಟ್ಟಿದ್ದೀವಿ, ಇನಾಗ್ರೇಟ್ ಮಾಡಿ ಅಂತ. ಈ ಯಾರು ಜವಾಹರ್ಲಾಲ್ ನೆಹರು ಹೋಗೋದೇ ಇಲ್ಲ ಅಂತಂದರೆ ಇವ್ರು ಮುಸಲ್ಮಾನರಂತೆ ಹೋಗೋದಿಲ್ಲ, ಹೋಗೋಕ್ಕೆ ಅಂತ ಹೋಗ್ಬಿಟ್ಕೋಬೋದು. ಆದರೆ ಏನು ಮಾಡ್ತಾರೆ, ಇವ್ರು ಎಷ್ಟು ದ್ವೇಷ ಮಾಡ್ತಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಬಾಬು ರಾಜೇಂದ್ರ ಪ್ರಸಾದ್ ಅಂದ್ಬಿಟ್ಟು ರಾಷ್ಟ್ರಪತಿಗಳಾಗಿರ್ತಾರೆ. ಇವ್ರಿಗೆ ಕಾರ್ಯ ಕೊಡ್ತಾರೆ, ನೀವು ಹೋಗಬೇಡಿ ಅಂತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಬ್ರಾಹ್ಮಣ, ತುಂಬ ಧರ್ಮ ಆಚರಣೆಯಲ್ಲಿ ಇಟ್ಕೊಂಡಿರೋರು. ಅವ್ರೇನು ಮಾಡ್ತಾರೆ, ಪ್ರಧಾನಮಂತ್ರಿಗಳ ಇದನ್ನು ಧಿಕ್ಕರಿಸ್ಬಿಟ್ಟು ಅವರು ದೇವಸ್ಥಾನದ ಇನಾಗ್ರೇಷನಲ್ಲಿ ಪಾಲ್ಗೊಳ್ತಾರೆ, ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ. ಉದ್ಘಾಟನೆ ಆಗಿದೆ, ಅದನ್ನು ನೋಡ್ಕೊಂಡು ಬರ್ಬೋದು. ಇವಾಗಲೂ ಮ್ಯೂಸಿಯಮ್ ಇದೆ, ಕಲ್ಲುಗಳಿವೆ, ಬೇಕಾದಷ್ಟು ಕುರುಗಳು ಸಿಗುತ್ತೆ, ನೋಡ್ಕೊಂಬರ್ಬೋದು. ಇದೆಲ್ಲ ಇದ್ದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಬಂದಿದ್ದು? ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಮಗಿಲ್ವಾ ಬಹುಸಂಖ್ಯಾತರಿಗೆ ಅಂತ ಬಂದಾಗ, ಬನ್ನಿ 2024ನೇ ಇಸ್ವಿ ಜನವರಿ 22ನೇ ತಾರೀಕಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಅಂತಂದರೆ 1500, 600ನೇ ಶತಮಾನ ಅಂದರೆ 15-16ನೇ ನಿರಂತರವಾಗಿ ಯುದ್ಧ ಮಾಡ್ತಾ ಬಂದಿದ್ವಿ. 600-700 ವರ್ಷಗಳ ಕಾಲ ಯುದ್ಧವನ್ನು ಯಾರಾದರೂ ಮಾಡಿದ್ದಾರೆ ಅಂತಂದರೆ ಅದು ಹಿಂದೂಗಳು ಮಾತ್ರ ಅಂತ ಹೇಳ್ಬೋದು. ಕತ್ತಿ ತಗೊಂಡು ಯುದ್ಧ ಮಾಡಿದ್ದಾರೆ, ಗನ್ನುಗಳು ತಗೊಂಡು ಯುದ್ಧ ಮಾಡಿದ್ದಾರೆ, ರಾಜರುಗಳ ವಿರುದ್ಧ ಯುದ್ಧ ಮಾಡಿದ್ದಾರೆ, ಕೋಟ್ಯಾಂತರ ಜನ ಸತ್ತಿದ್ದಾರೆ. ಆದರೂ ಸಹ ಯುದ್ಧವನ್ನು ಜೀವಂತವಾಗಿ ಇಟ್ಕೊಂಡು 2024ನೇ ಇಸ್ವಿನಲ್ಲಿ ಜನವರಿ 22ನೇ ತಿಂಗಳಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆಗುತ್ತೆ. ಅದರದ್ದು ನಿರ್ಮಾಣ ಕಾರ್ಯ ಪೂರ್ತಿಯಾಗಿ ಅದರದ್ದು ರಾಮನ ಶಿಲೆ ಮಾಡಿಕೊಟ್ಟಿರೋರು ಮೈಸೂರಿನವ್ರದ್ದು ಯೋಗಿ ಅರುಣ್ ಯೋಗಿರಾಜ್ ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ಮದೊಂದು ನಮಸ್ಕಾರ. ಬಟ್ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ನಾವು ನಮ್ಮ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಬ್ಜೆಕ್ಟ್ ವಿಷಯ ಮಾತಾಡ್ತೀವಿ. ನಾವು ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಮಾತಾಡ್ತೀವಿ ಅಂತಂದರೆ, ಇವಾಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ. ಆಗಸ್ಟ್ 15ನೇ ತಾರೀಕು ನಮ್ಮ ಬಲಗೈ ಕತ್ತರಿಸೋಯ್ತು, ಪಾಕಿಸ್ತಾನ ಆಗೋಯ್ತು, ಎಡಗೈ ಕತ್ತರಿಸೋಯ್ತು, ಬಾಂಗ್ಲಾದೇಶ ಆಗೋಯ್ತು. ನಾವು ಎರಡು ಕೈಗಳನ್ನ ಕತ್ತರಿಸ್ಬಿಟ್ಟು ಮೋಸಕ್ಕೆ ಒಳಗಾಗಿ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ ಅಂತಂದರೆ, ನಮ್ಮಂಥ ಮುಟ್ಟಾಳರು, ನಮ್ಮಂಥ ದೌರ್ಭಾಗ್ಯರು, ನಮ್ಮಂಥ ಗುಲ್ಡುಗಳು ಯಾರಾದ್ರು ಇದ್ದಾರ ಅಂತ ಕೇಳಿದ್ರೆ ಹೌದು, ಅತ್ಯಂತ ಹೀನಾಯಮ ಸ್ಥಿತಿನಲ್ಲಿರೋರು ಅನಿಸುತ್ತೆ. ಬನ್ನಿ, ಇವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಜನವರಿ 22, 2024ರಲ್ಲಿ ನೋಡಿ, ಹಿಂದೂಗಳಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಹೇಳಬೇಕು ಅಂದರೆ ಡೆಮಾಕ್ರಸಿ ಅಂತ ಒಪ್ಕೊಂಡಿದ್ದೀವಿ ನಾವು. ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ಅಂತ ಒಪ್ಕೊಂಡಿದ್ದೀವಿ. ಇವತ್ತಲ್ಲ, ಅಂಬೇಡ್ಕರ್ ಅವ್ರನ್ನ ಹೆಡ್ಡಾಗಿ ಇಟ್ಕೊಂಡು 1952ರಿಂದ ಜಾರಿಗೆ ತಂದುಬಿಟ್ಟಿದ್ವಿ. ಅದೆಲ್ಲ ನಿಜವಾಗಿ ಬರೀ ಪುಸ್ತಕದಲ್ಲ, ಆಚರಣೆಯಲ್ಲಿ ಬರಬೇಕು ಅಂತಂದರೆ 2024ನೇ ಇಸ್ವಿ ಜನವರಿ 22ನೇ ತಾರೀಕು ನಿಜವಾದ ಸ್ವಾತಂತ್ರ್ಯ ಬಂದಿದೆ. ಹೇಗೆ ಸ್ವಾತಂತ್ರ್ಯ ಬಂದಿದೆ? ಮೈಸೂರಲ್ಲಿ ನಾವಿರೋದು, ಎಲ್ಲೋ ಗಲ್ಲಿಗಳಲ್ಲಿ ದೇವಸ್ಥಾನಗಳಿರುತ್ತೆ, ಎಲ್ಲರೂ ಜನಗಳ ಹತ್ರ ದುಡ್ಡು ಸಂಗ್ರಹ ಮಾಡಿ, ಅವರವರೇ ದುಡ್ಡು ಸಂಗ್ರಹ ಮಾಡಿ ಪ್ರಸಾದ ಅಂತ ಅಂದ್ಬಿಟ್ಟು ತುಂಬ ಊಟ ಹಾಕಿ ಬಾವುಟ ಹಾಕಿ ವಾರಗಟ್ಟಲೆ ಕಾರ್ಯಕ್ರಮ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಹೆಂಗೆ ಮಾಡ್ತೀವ? ಯಾರೋ AC ಇರ್ತಾರೆ, DC ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಸ್ಕೂಲ್ ಹೆಡ್ ಮಾಸ್ಟರ್ ಇರ್ತಾರೆ, ಪ್ರಿನ್ಸಿಪಾಲ್ ಇರ್ತಾರೆ, ಮಾಡ್ತಾರೆ. ಅದು ಬೇರೆ, ಅದು ಸರ್ಕಾರದ ಮುಲಾಜಲ್ಲಿ ಮಾಡಿ ಜನಗಳಿಗೆ ಹೃದಯಕ್ಕೆ ಇದು ತಟ್ಟಿ, ಭಾವನೆಗಳ ತಟ್ಟಿ, ಅವ್ರ ಭಯ, ಭಕ್ತಿ, ಗೌರವ, ಶ್ರದ್ಧೆಗಳಿಂದ ಮಾಡಿ
ಅಂತಂದರೆ 75 ವರ್ಷಗಳಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ತೀವಿ. ಮೊಟ್ಟ ಮೊದಲನೇ ಕಾರ್ಯಕ್ರಮ ಜನವರಿ 22ನೇ ತಾರೀಕು 2024 ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲಿ ಇಂಥ ಸಂಭ್ರಮದ ವಾತಾವರಣ ಇತ್ತು. ಎಲ್ಲರ ಮನೆಗಳ ಮೇಲೆ ಭಗವದ್ ಧ್ವಜ ಹಾರಿಸಿದ್ರು. ಎಲ್ಲಿ ನೋಡಿದ್ರು ಸಂಭ್ರಮದನ್ನೇ. ರಾತ್ರಿ ಹೊತ್ತು ರಂಗೋಲಿ ಹಾಕೋ ಕಡೆಯಲ್ಲಿ ದೀಪಗಳನ್ನಿಟ್ಟರು. ನಾವು ಇದನ್ನೆಲ್ಲ ಸಂಭ್ರಮಿಸ್ತದ ಹೇಳ್ಕೊಳ್ತಾ ಇಲ್ಲ. ನಾವು ನಮ್ಮ ದುರಂದೃಷ್ಟ ಇದ್ದೇನೆ ಏನು ಅಂದರೆ ಹೇಳ್ಕೋಬೇಕು, ಆಚರಣೆ ಮಾಡಬೇಕು, ಸಂಭ್ರಮಿಸ್ಬೇಕು ರೀ. ಬರೀ ನಮ್ಮ ಮಗ ಎಲ್ಲೋ ಡಾಕ್ಟ್ರ್ ಆದ ಅಮೇರಿಕಾದಲ್ಲಿದ್ದಾರೆ, ನಮ್ಮ ಮಗ ಇಂಜಿನಿಯರ್ ಆದ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅಂತ ಸಂಭ್ರಮಿಸೋದಲ್ಲ. ಇಡೀ ಸಮಾಜ, ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಇದನ್ನು ಸಾಮೂಹಿಕವಾಗಿ ಸಂಭ್ರಮಿಸ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು. ಈ ನೋಡಿ ಎಲ್ಲಿಂದ ಶುರು ಮಾಡಿದ್ವಿ ನಾವು? ಬ್ಯಾಂಗ್ಳೂರು ಬಾಂಬ್ ಬ್ಲಾಸ್ಟ್. ಸಿದ್ದರಾಮಯ್ಯನವರು ಆಸ್ಪತ್ರೆಗೆ ಹೋಗಿ ಸಾಂತ್ವನ ಹೇಳಿದ್ರು. ಅವರ ಖರ್ಚು ವೆಚ್ಚಗಳನ್ನೆಲ್ಲ, ಆಸ್ಪತ್ರೆ ಖರ್ಚು ವೆಚ್ಚಗಳು ನಾವು ನೋಡ್ಕೋತೀವಿ ಅಂದರು. ಇದು ಸರಿನಾ ಅಂತ ಬಂದಾಗ ತಪ್ಪು. ಜನಸಾಮಾನ್ಯರು ಈ ಥರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಸುಭದ್ರವಾದ ಜೀವನ, ಶಾಂತಿ, ಸೌಹಾರ್ದತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಪ್ರಮಾಣ ವಚನ ತಗೊಂಡ್ರವರು ಬರೀ ಇಷ್ಟು ಮಾಡಿಬಿಟ್ರೆ ಸಾಧ್ಯನಾ? ಮೇಲ್ನೋಟಕ್ಕೆ ಓಕೆ ಅನಿಸುತ್ತೆ. ಆದರೆ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಇವರು ಮಾಡಿರ್ತಕ್ಕಂಥ ಒಂದೊಂದು ಕೆಲಸಗಳು ಇದಕ್ಕೆ ಪೂರಕವಾಗಿದೆ. ಏನು ಅಂತಂದರೆ ಕಾಂಗ್ರೆಸ್ನವರು ಹಿಂದೂಗಳನ್ನ ದಬ್ಬಾಳಿಕೆ ಮಾಡಿದ್ರು, ಮೋಸದಿಂದ ರಾಜಕೀಯ ಮಾಡಿದ್ರು. ಏನು ಟ್ರಿಪಲ್ ತಲಾಕ್ನ ಜೀವಂತವಾಗಿಟ್ಟರು, ಶರಿಯತ್ ಲಾನ ಜೀವಂತವಾಗಿಟ್ಟರು. ಒಂದೇ ದೇಶದಲ್ಲಿ 2 ಪ್ರಧಾನಮಂತ್ರಿಗಳಿದ್ರು. ಕಾಶ್ಮೀರಕ್ಕೊಂದು ಪ್ರಧಾನಮಂತ್ರಿ, ಇಂಡಿಯಾ ದೇಶಕ್ಕೊಂದು ಪ್ರಧಾನಮಂತ್ರಿ. ಕಾಶ್ಮೀರಕ್ಕೊಂದು ಬಾವುಟ ಆಯಿತು, ಇಂಡಿಯಾ ದೇಶಕ್ಕೊಂದು ಬಾವುಟ ಆಯಿತು. ಕಾಶ್ಮೀರಕ್ಕೊಂದು ಸಂವಿಧಾನ ಇತ್ತು, ಇಂಡಿಯಾ ದೇಶಕ್ಕೊಂದು ಸಂವಿಧಾನ. ಏಕ ದೇಶ್, ಏಕ ವಿಧಾನ್, ಏಕ್ ಪ್ರಧಾನ್, ಏಕ್ ನಿಶಾನ್, ಏಕ್ ಸಂವಿಧಾನ ಅಂತ ಹೇಳ್ತಿದ್ರು. ಇದನ್ನು ನಾನಾಜಿ ದೇಶ್ಮುಖ್ ಅವರು ಹೇಳಿದ್ರು, BJPನವ್ರು ಹೇಳಿದ್ರು, ಜನಸಂಘ ಇತ್ತು ಅವಾಗ ಅವ್ರು ಹೇಳಿದ್ರು. ಇದೆಲ್ಲವನ್ನು ಧಿಕ್ಕರಿಸಿ ಒಬ್ಬ ಮುಸಲ್ಮಾನು ಮೋಸದಿಂದ ನಾನು ಕಾಶ್ಮೀರಿ ಬ್ರಾಹ್ಮಣ ಅಂತ ಹೇಳ್ಕೊಂಡು 17 ವರ್ಷ ರೋಲ್ ಮಾಡಿ ಬನ್ನಿ ಇನ್ನಾದರೂ ಎಚ್ಚೆತ್ಕೊಂಡು ಇವ್ರಿಗೆ ಬಾಲಂಗೋಚಿಗಳ ಕೆಲಸ ಮಾಡ್ತಾರೆ. ಅವರು ಮುಖ ತೋರಿಸ್ಕೊಂಡು ಇವ್ರು ಓಟ್ ಕೇಳ್ತಾರೆ. ಕರ್ನಾಟಕದಲ್ಲಿ ಏನು ಅಮಾಯಕರು, ಅನಕ್ಷರಸ್ಥರು ಜಾಸ್ತಿ. ಇವರು ಗೋಮುಖ ವ್ಯಾಘ್ರಗಳನ್ನ ನೋಡಿಕೊಂಡು ಒಳಗಡೆ ಹುಲಿ ಇದನ್ನು ನೋಡ್ಕೊಳ್ಳೋದೇ ಇಲ್ಲ. ಹಸು ಬಂತು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಓಟ್ ಹಾಕ್ಬಿಡ್ತಾರೆ. ಹಸುನು ಮುಖವಾಡ ಹಾಕೊಂಡು ಬಂದಿರೋ ಹುಲಿ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಬನ್ನಿ, ಇಂಥ ಪರಿಸ್ಥಿತಿಯಿಂದ ಇವಾಗ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾಡಿರೋ ಕೆಲಸ ಸರಿನಾ? ಆಸ್ಪತ್ರೆಗೆ ಹೋಗಿ ಖರ್ಚು ವೆಚ್ಚಗಳನ್ನ ನೋಡ್ಕೊತೀವಿ, ಅವ್ರಿಗೆ ಸಾಂತ್ವನ ಹೇಳಿದ್ದೀವಿ ಅಂತಂದರೆ ಜನಸಾಮಾನ್ಯರು ಮಾಡೋ ಕೆಲಸ ರೀ. ನಿಮ್ಮನ್ನು ಓಟ್ ಹಾಕಿ ಗೆಲ್ತಿದ್ದೀವಿ, ಸಂವಿಧಾನ ಕಾಪಾಡ್ತೀವಿ, ದೇಶದ ಐಕ್ಯತೆ, ಏಕತೆ, ಯೂನಿಟಿ, ಇಂಟೆಗ್ರಿಟಿನ ಕಾಪಾಡ್ತೀವಿ ಅಂತ ಪ್ರಮಾಣ ನೀವೇನು ಮಾಡಬೇಕು ಅನ್ನೋದು ಹೇಳ್ತೀರಾ. ಬನ್ನಿ ಹೇಳ್ಬಿಟ್ಟು ಹಿಂದಿನ ಎಪಿಸೋಡ್ ಮುಗಿಸ್ತೀನಿ ನೋಡಿ. 5 ವರ್ಷನೂ ಟಿಪ್ಪು ಜಯಂತಿ ಮಾಡ್ತೀರಾ. ಒನಕೆ ಓಬವ್ವ ನಮ್ಮ ದೇಶದ ಹೆಣ್ಮಗಳು. ಹಿಂದೆ ಹೀಗೆ ಹೇಳ್ಕೊತಾ ಹೋದರೆ, ಹಿಂದೂ ಸಮಾಜವನ್ನು ವಿಸ್ತರಣೆ ಮಾಡ್ತಾ ಹೋದರೆ ಯಾರಿಗೋ ಅಕ್ಕ ಆಗಬೇಕಾಗತ್ತೆ, ಯಾರಿಗೋ ತಂಗಿ ಆಗಬೇಕಾಗತ್ತೆ, ಯಾರಿಗೋ ಮಗಳಾಗಬೇಕಾಗತ್ತೆ, ಯಾರಿಗೋ ಸೊಸೆ ಆಗಬೇಕಾಗತ್ತೆ, ಯಾರಿಗೋ ಚಿಕ್ಕಮ್ಮ ಆಗಬೇಕಾಗತ್ತೆ, ಯಾರಿಗೋ ಸೋದರತೆ ಆಗಬೇಕಾಗತ್ತೆ, ಯಾರಿಗೋ ದೊಡ್ಡಮ್ಮ ಆಗಬೇಕಾಗತ್ತೆ. ಇಂಥವಳು ಹೈದರಾಲಿ, ಶತ್ರು ದೇಶದ ಮುಸಲ್ಮಾನ್ ರಾಜ ನಮ್ಮ ದೇಶದ ಮದಕರಿ ನಾಯಕನ ಮೇಲೆ ಆಕ್ರಮಣ ಮಾಡ್ತಾರೆ, ಅವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಜಯಂತಿ ಪಾತ್ರ ಮಾಡ್ತಾರೆ, ಒನಕೆ ಓಬವ್ವನ ಪಾತ್ರ ಮಾಡ್ತಾರೆ. ಪುಟ್ಟಣ್ಣ ಕಣಗಾಲ್ ತೆಗೆದಿರ್ತಕ್ಕಂಥ ಸಿನಿಮಾ ರಾಮಾಚಾರಿ ಅನ್ನೋದಲ್ಲಿ ಅದು ಹಾಡು ಇದೆ. ಆ ಬಿಲದಿಂದ ಒಂದೊಂದೇ ಸೈನಿಕರು ತಲೆ ಹಾಕಿ ಹೊರಗೆ ಬಿಡ್ತಾರೆ. ಆವಾಗ ಒನಕೆ ಓಬವ್ವ ಏನು ಮಾಡ್ತಾರೆ, ಒನಕೆಯಿಂದ ಒಂದೊಂದು ಏಟು ಕೊಟ್ಬಿಟ್ಟು ಅವ್ರ ಹೆಣಗಳನ್ನೆಲ್ಲ ಎತ್ತು ಹಾಕ್ಬಿಟ್ಟು ಕೋಟೆಯನ್ನು ಸಂರಕ್ಷಣೆ ಮಾಡ್ತಾರೆ, ರಾಜ್ಯನ ಸಂರಕ್ಷಣೆ ಮಾಡ್ತಾರೆ. ಇಂಥ ಇವಳಿಂದ ನಾವು ವೀರ ವನಿತೆ ಅಂತ ನಾವು ಸಂಭ್ರಮಿಸೋದೇ ಇಲ್ಲ. ಯಾರೋ ಟಿಪ್ಪು ಜಯಂತಿ ಮಾಡ್ತೀವಂತೆ. ಅದಕ್ಕೆ ಸಿದ್ದರಾಮಯ್ಯನವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ, ಈ ದುಡ್ಡನ್ನ ರಿಲೀಸ್ ಮಾಡುತ್ತೆ, ಸಂಭ್ರಮಿಸ್ತಾರೆ, ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಿಸ್ತಾರೆ. ಅದಕ್ಕೆ ಹೇಳಿದವರು ಸರ್ವ ಜನಾಂಗದ ಶಾಂತಿಯ ತೋಡಾಟ ಕುವೆಂಪುನವ್ರದ್ದು ಒಂದು ಲೈನ್ ತಗೊಂಡ್ಬಿಡ್ತಾರೆ. ಭಾರತ ಜನನೀಯ ತನುಜಾತೆ ಅದು, ಭಾರತ ಮಾತೆ ಮಗಳು ಕರ್ನಾಟಕ. ಅದನ್ನು ಹೇಳಿ ನೀವು ಅದನ್ನು ಹೇಳೋದೇ ಇಲ್ಲ. ಬರೀ ಸರ್ವ ಜನಾಂಗದ ಶಾಂತಿಯ ತೋಟ. ಏನು ಶಾಂತಿಯ ತೋಟ? ನಮ್ಮ ಹಲ್ಲು ಮುರಿದ್ರು, ನಮ್ಮ ಕೈ ಕತ್ತರಿಸಿದ್ರು, ನಮ್ಮ ಕಾಲು ಕತ್ತರಿಸಿದ್ರು, ನಮ್ಮನ್ನು ಅಂಗವಿಕಲರು ಮಾಡಿದ್ರು, ಆದರೂ ಶಾಂತಿಯ ತೋಟ ಎಲ್ಲಿವರೆಗೂ ಇದು ಮಾಡ್ಕೊಂಡಿರ್ಬೇಕು ನೋಡಿ. ಏನು ಅಂತಂದರೆ ತಪ್ಪು. ನೀವು 5 ವರ್ಷವೂ ಟಿಪ್ಪು ಜಯಂತಿ ಮಾಡಿದ್ರಿ, ಮೊದಲನೇ ತಪ್ಪು. ಮತ್ತು ಬಡ್ಜೆಟಲ್ಲಿ, ಈ ವರ್ಷದ ಬಡ್ಜೆಟಲ್ಲೂ ನೀವೇನು ಮಾಡಿದ್ದೀರಾ, ವಕ್ಫ್ ಬೋರ್ಡ್ನ ಆಸ್ತಿ ಅಭಿವೃದ್ಧಿಗಾಗಿ 200 ಕೋಟಿಗಳನ್ನ ಏನಾದ್ರು ಇಟ್ಟಿದ್ದೀರ, ಅದು ತಪ್ಪು. ಏಕೆ ಅಂತಂದರೆ ಮತ್ತೆ ಅಲ್ಲೆಲ್ಲ ಹಜ್ ಭವನ ಮಾಡ್ತಾರಂತ ಅದಕ್ಕೆ 10 ಕೋಟಿ ಕೊಟ್ಟಿದ್ದೀರ. ಯಾರಪ್ಪನ ಮನೆ ದುಡ್ಡು ಕೊಡ್ತೀರಾ ರೀ?
ಇದೇ ನೀವು ಮುಖ್ಯಮಂತ್ರಿಯಾಗಿ ನೀವು ಹೇಳ್ತೀರಿ ನರೇಂದ್ರ ಮೋದಿ ಏನು ಬಾಲಕೋಟ್ ಟೈಪ್ ಮಾಡಬೇಕು ಗನ್ ತೊಗೊಂಡು ಹೋಗಿದ್ನ ಆತ ಹೊಡೆಯೋಕ್ಕೆ ಅಂತ ಏಕವಚನದಲ್ಲಿ ಮಾತಾಡ್ತೀರಾ ನೀವು. ಪ್ರಧಾನಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತೀರಾ, ರಾಷ್ಟ್ರಪತಿಗೆ ಅವಳು ಇವಳು ಅಂತ ಮಾತಾಡ್ತೀರಾ. ನಿಮಗೆ ಏನು ಅನ್ಸೋದೇ ಇಲ್ವಾ? ಬುದ್ಧಿವಂತರು ನೀವು ಮಾನವ ಧರ್ಮವನ್ನು ಎಷ್ಟು ಸಾಮಾಜಿಕ ನ್ಯಾಯ ಅಂತ ಎಷ್ಟು ಹೇಳ್ತೀರಾ, ಮಾನವ ಧರ್ಮಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ಹಾಗೆಲ್ಲ ಕೊಟ್ಟಾಗ ನೀವಿನ್ನೂ ತುಂಬ ದೂರ ನಾಗರಿಕ ಸಮಾಜದಲ್ಲಿ ತುಂಬ ದೂರ ಹೋಗಬೇಕಾಗಿದೆ. ಏನೋ ಲಾಯರು ಬುದ್ಧಿವಂತರಿದ್ದಾರೆ, ಕುರುಬ ಜನಾಂಗ 3ನೇ ಬಿಗ್ಗೆಸ್ಟ್ ಕ್ಯಾಸ್ಟ್ ಕರ್ನಾಟಕದಲ್ಲಿ ವೋಟ್ ಹಾಕೋದಕ್ಕೆ ಇವತ್ತು ಮೆರಿಬೋದು, ಅದು ಬೇರೆ ವಿಚಾರ. ಬಟ್ ಏನು ಅಂದರೆ ಎವ್ರಿ ಡೇ ಇಸ್ ನಾಟ್ ಸಂಡೇ. ನಿಮ್ಮ ಕಾಲನ್ನು ಕ್ಲೋಸ್ ಆಗುತ್ತೆ, ಜನ ತಕ್ಕ ಶಾಸ್ತಿ ಕಲಿಸ್ತಾರೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.